ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪಟ್ಟಂತೆ ಈಗ ಹೊಸ ದಾಳ ಡಿಸಿಎಂ ಆಪ್ತರಿಂದ ಹೈಕಮಾಂಡ್ ಭೇಟಿಗೆ ಮುಂದುವರಿತಾ ಇದೆ ಕೆಸರತ್ತು. ತಮ್ಮದೇ ಹೊಸ ತಂತ್ರವನ್ನು ರೂಪಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸಿಎಂ ಆಪ್ತ ಬಣ, ಸಿಎಂ ಆಪ್ತರಿಂದಲೇ ದಲಿತ ನಾಯಕನ ಕೂಗು. ಹೌದು, ನಾನು ಕೂಡ ಮುಖ್ಯಮಂತ್ರಿಯ ಹುದ್ದೆಯ ರೇಸ್ನಲ್ಲಿದ್ದೇನೆ ಅಂತ ಖುದ್ದು ಪರಮೇಶ್ವರ್ ಹೇಳಿದ್ದಾರೆ. ಮಾತ್ರವಲ್ಲ, ನಾನು ಅಧ್ಯಕ್ಷ ಆಗಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೇನೆ, ನಾನು ಸಂಘಟನೆ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೇನೆ ಅಂತ ಹೇಳುವಂಥ ಡಿ ಕೆ ಶಿವಕುಮಾರ್ಗೂ ಕೂಡ ಒಂದು ಕ್ಲಾಸ್ ಆಗಿ ಕೌಂಟರ್ ಕೊಟ್ಟಿದ್ದಾರೆ. ಕೇಳ್ತಾರೆ, ನಾವು ಸೇರಿದ ತಕ್ಷಣ ಆಗ್ಬಿಡುತ್ತಾ? ನಾವು ಊಟಕ್ಕೆ ಸೇರಿದ್ವಿ, ನಾವೇನೋ ಚರ್ಚೆ ಮಾಡ್ಕೊಂಡ್ವಿ ಅಂದರೆ ಹೌದಪ್ಪ, ನಾವೆಲ್ಲ ಸಮಾನ ಮನಸ್ಕರಿದ್ದೀವಿ. ನಮ್ಮ ಹೋರಾಟಗಳು ಈಗ ನೋಡಿ, ಒಳ ಮೀಸಲಾತಿ ಬಗ್ಗೆ ಹೋರಾಟ ಆಯಿತು, ನಾವೆಲ್ಲ ಸೇರಿಕೊಂಡು ಚರ್ಚೆ ಅನೇಕ ಸಂದರ್ಭದಲ್ಲಿ ಚರ್ಚೆ ಮಾಡಿ. ಹಾಗಾದರೆ ನಮ್ಮ ಸಮಸ್ಯೆನೂ ನಾವು ಚರ್ಚೆ ಮಾಡಬಾರ್ದಾ? ಅದಕ್ಕೆ ಸಮಾನ ಮನಸ್ಕರು ಸೇರಿದಾಗ ಇಂಥವೆಲ್ಲ ಬರುತ್ತೆ ಇಶ್ಯೂಸ್. ಇಲ್ಲ ಆಗಬೇಕು ಅಂತ ಭಾಳ ದಿವಸದಿಂದ ಕೇಳ್ತಾರೆ. ನಾವು ಸೇರಿದ ತಕ್ಷಣ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್.ಎನ್. ಸ್ವಾಮಿ ಕೊಡ್ತಾರೆ. ಸ್ವಾಮಿ, ಇಲ್ಲಿ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆಯುವಂಥ ಪ್ರಯತ್ನವನ್ನು ಪರಮೇಶ್ವರ್ ಮಾಡಿದ್ದಾರೆ. ಒಂದು ಕಡೆ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ, ಬದಲಾವಣೆ ಮಾಡಿದ್ರೆ ದಲಿತ ಮುಖ್ಯಮಂತ್ರಿಯ ಕೂಗು. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ಗೆ ಕೌಂಟರ್ ಕೊಟ್ಟಂಗೆ, ನಾನು ಅಧ್ಯಕ್ಷ ಆಗಿದ್ದೆ, ನಾನು ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೇನೆ, ನಾನು ಒಬ್ಬನೇ ತಂದಿದ್ದೇನೆ ಅಂತ ನಾನು ಯಾವತ್ತೂ ಹೇಳಿಕೊಂಡಿಲ್ಲ ಅಂಥೇಳಿ ನೇರವಾದಂಥ ಕೌಂಟ್ರ್ ಇದು, ಒಂದು ಕ್ಲಾಸ್ ಕೌಂಟ್ರ್ ಇದು. ಈಗ ನಡೀತಾ ಇರುವಂಥ ಬಣ ಬಡಿದಾಟದ ನಡುವೆ ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಎಷ್ಟರ ಮಟ್ಟಿಗೆ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತ? ಖಂಡಿತ ದಶರಥ, ಸಿಎಂ ಕುರ್ಚಿಗೆ ಒಂದು ಸೆಣಸಾಟ ವಿಚಾರ ಯಾವಾಗ ಮುನ್ನೆಲೆಗೆ ಬಂತೋ, ಈಗ ಮತ್ತೆ ಸಿಎಂ ಆಪ್ತ ವಲಯದಿಂದ ಹೊಸ ಸ್ಟ್ರಾಟಜಿ ಬಂದಿರೋಂಥದ್ದು, ಹೊಸ ದಾಳವನ್ನು ಉಳಿಸಿರೋಂಥದ್ದು. ಒಂದು ಕಡೆ ಈಗಾಗಲೇ ಈ ಹಿಂದೆ ಕೂಡ, ಅಂದರೆ ಕೆಲ ದಿನಗಳ ಹಿಂದೆ ಕೂಡ ಸಿಎಂ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರ ಚರ್ಚೆಗೆ ಬಂದ ಬೆನ್ನಲ್ಲೇ ದಲಿತ ನಾಯಕರಿಗೆ ಪಟ್ಟ ಕಟ್ಟಬೇಕು, ಸಿಎಂ ಪಟ್ಟ ಕೊಡಬೇಕು ಎಂಬ ವಿಚಾರ ಸಾಕಷ್ಟು ಚರ್ಚೆ ಆಗಿತ್ತು. ಹಾಗಾಗಿ ಮತ್ತೆ ಇದೇ ಒಂದು ಹೇಳಿಕೆ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರೋದು ಮತ್ತು ಸದ್ದು ಮಾಡ್ತಾ ಇರೋಂಥದ್ದು. ಒಂದು ಕಡೆ ಯಾವಾಗ ಸರ್ಕಾರಕ್ಕೆ 2.5 ವರ್ಷಗಳ ಕಾಲ ಪೂರೈಸಿದೆ, ಈಗ ಪವರ್ ಶೇರಿಂಗ್ ಆಗಬೇಕು ಅನ್ನೋದು ಸಿಎಂ ಡಿ ಕೆ ಶಿವಕುಮಾರ್ ಅವರ ಬಣ ಹಾಗೂ ಸಾಕಷ್ಟು ಕಸರತ್ತನ್ನು ಮಾಡ್ತಾ ಇದೆ. ಹೈಕಮಾಂಡ್ ಭೇಟಿಗೂ ಹೋಗಿದ್ರು. ಈ ಬೆನ್ನಲ್ಲೇ ಗೃಹ ಸಚಿವ ಪರಮೇಶ್ವರ್ ಅವರ ಒಂದು ಹೇಳಿಕೆ ಸಾಕಷ್ಟು ಸಂಚಲನ ಮೂಡಿಸಿರುವಂಥದ್ದು. ಅಂದರೆ 2013ರಲ್ಲಿ ನಾನು ಕೂಡ KPCC ಅಧ್ಯಕ್ಷನಾಗಿದ್ದೆ, ಆಗ ಸರ್ಕಾರ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೆ, ನಾನೆಲ್ಲೂ ಕೂಡ ನಾನೇ ಅಧಿಕಾರಕ್ಕೆ ತಂದಿದ್ದು ಅಂತ ಹೇಳ್ಕೊಂಡಿಲ್ಲ. ಜನರ ಆಶೀರ್ವಾದ ಹಾಗೂ ಕಾರ್ಯಕರ್ತರ ಒಂದು ಓಡಾಟದಿಂದ ನಮಗೆ ಸರ್ಕಾರ ರಚಿಸುವಂಥ ಒಂದು ಸಮಯ ಬಂದಿತ್ತು ಅಂತ ಒಂದು ಪರೋಕ್ಷವಾಗಿ ಸಂದೇಶವನ್ನು ಕೊಟ್ಟಿರುವಂಥದ್ದು. ಅಂದರೆ ಈಗ ಸಿಎಂ ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿದ್ದಾರೆ. KPCC ಅಧ್ಯಕ್ಷರಾಗಿದ್ಕೊಂಡು ಸಿಎಂ ಪಟ್ಟಕ್ಕೆ ಈಗ ಸಾಕಷ್ಟು ರೀತಿಯ ಒಂದು ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರಂಥದ್ದು. ಈ ಸ್ಟ್ರಾಟಜಿ ಮಾಡ್ತಾ ಇರೋ ಬೆನ್ನಲ್ಲೇ ಈ ಹೇಳಿಕೆ ನೇರವಾಗಿ ಸಿಎಂ ಡಿ ಕೆ ಶಿವಕುಮಾರ್ಗೆ ಕೌಂಟರ್ ಕೊಟ್ಟಿರುವಂಥದ್ದು. ಜೊತೆಗೆ ಈ ಮತ್ತೆ ನಾನು ಕೂಡ ಸಿಎಂ ರೇಸ್ನಲ್ಲಿದ್ದೇನೆ ಎಂಬ ಹೇಳಿಕೆ ಕೊಟ್ಟಿರೋದು ಒಂದಿಷ್ಟು ಸಂಚಲನ ಮೂಡಿಸಿರೋದು. ಜೊತೆಗೆ ದಲಿತ ನಾಯಕರಿಗೆ ಮತ್ತೆ ಅವಕಾಶ ಮಾಡಿಕೊಡಬೇಕು ಎಂಬ ವಿಚಾರವನ್ನು ಇಟ್ಕೊಂಡು ಈ ಹೇಳಿಕೆ ಸಾಕಷ್ಟು ಸಂಚಲನ ಮೂಡಿಸಿರುವಂಥದ್ದು. ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಪರಮೇಶ್ವರ್ ಪರ ಬ್ಯಾಟಿಂಗ್ ಮಾಡಿರೋಂಥದ್ದು. ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ SC ST ಹಾಗೂ ಹಿಂದುಳಿದ ವರ್ಗಗಳ ಮತಗಳೇ ಪ್ರಾತಿನಿಧ್ಯ ಆಗ್ತಾ ಇದೆ. ಹಾಗಾಗಿ ಆ ಸಮುದಾಯದಿಂದ ಬಂದಂತಹ ನಾಯಕರಿಗೆ ಅಧಿಕಾರ ಸಿಗಬೇಕು ಅನ್ನೋದು ಬಹಳ ದಿನಗಳಿಂದ ಆಸೆ ಇದೆ. ಅದರಲ್ಲಿ ತಪ್ಪೇನಿಲ್ಲ. ಈ ಹಿಂದೆಲೂ ಕೂಡ ಪರಮೇಶ್ವರ್ ಅವರು ಹೇಳಿದರು, ಈಗಲೂ ಹೇಳ್ತಾ ಇದ್ದಾರೆ, ದಲಿತ ನಾಯಕರಿಗೆ ಸಿಎಂ ಪಟ್ಟ ಕೊಡೋದಕ್ಕೆ ಯಾವುದೋ ಒಂದು ಆಕ್ಷೇಪ ಇಲ್ಲ ಎಂಬ ಪರೋಕ್ಷ ಸಂದೇಶವನ್ನು ರವಾನಿಸಿರುವಂಥದ್ದು. ಹಾಗಾಗಿ ಈಗ ಕಾಂಗ್ರೆಸ್ ಮುಂದೆ, ಅಂದರೆ ಹೈಕಮಾಂಡ್ ನಾಯಕರ ಮುಂದೆ ಇರುವಂಥದ್ದು ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅಂಥದ್ದು. ಅಂದರೆ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಅಧಿಕಾರ ವರ್ಗಾವಣೆ ಆಗುತ್ತಾ ಸಿಎಂ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ವಿಚಾರ, ಜೊತೆಗೆ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯನವ್ರನ್ನ ಮುಂದುವರಿಸ್ತಾರೆ ಅನ್ನೋದು
ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಯಾಕೆಂದರೆ ಹಗ್ಗ ಜಗ್ಗಾಟ ಸಾಕಷ್ಟು ದಿನಗಳಿಂದ ನಡೀತಾ ಇದೆ. ಅದರಲ್ಲೂ ಕಳೆದ 3-4 ದಿನಗಳಿಂದ CM ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು, ಸಾಕಷ್ಟು ಹೈಡ್ರಾಮಾಗಳು ಕೂಡ ಆಗ್ತಾ ಇರೋಂಥದ್ದು. ಹೀಗಾಗಿ ಈಗ ಎಲ್ಲವೂ ಕೂಡ ಹೈಕಮಾಂಡ್ ನಾಯಕರ ಮುಂದೆ ಇರೋಂಥದ್ದು. ಜೊತೆಗೆ ಬೆಂಗಳೂರಿಗೆ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಆಗಮಿಸಿದ ಬೆನ್ನಲ್ಲೇ ಸಾಕಷ್ಟು ಸಚಿವರು ಅವರ ಭೇಟಿಗೆ ಆಗಮಿಸುತ್ತಿದ್ದಾರೆ. ತಮ್ಮದೇ ಆದಂಥ ಒಂದು CM ಪವರ್ ಶೇರಿಂಗ್ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಒಂದು ಕಡೆ ಮಂಗಳವಾರ ದೆಹಲಿಗೆ ಮಲ್ಲಿಕಾರ್ಜುನ್ ಖರ್ಗೆ ಹೋದ ಬಳಿಕ ಇನ್ನಷ್ಟು ನಾಯಕರ ದಂಡು ಹೈಕಮಾಂಡ್ ನಾಯಕರ ಭೇಟಿಗೆ ಹೋಗುವ ಸಾಧ್ಯತೆಗಳು ಇದೆ. ಜೊತೆಗೆ CM ಸೇರಿದಂತೆ DCM DK ಶಿವಕುಮಾರ್ ಹೈಕಮಾಂಡ್ ನಾಯಕರ ಭೇಟಿಗೆ ಹೋಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಯಾಕೆಂದರೆ ಪದೇ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗ್ತಾ ಇದೆ. ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಕೂಡ ತಯಾರಾಗಬೇಕು. ಈ ಹಿನ್ನೆಲೆಯಲ್ಲಿ ಪಕ್ಷದಲ್ಲಿ ಆಂತರಿಕ ಕಲಹ ಹೆಚ್ಚಾದಂಥ ಸಂದರ್ಭದಲ್ಲಿ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಬೀಳೋದು ಅಸ್ಪಷ್ಟ. ಹಾಗಾಗಿ CM ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ CM ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೈಕಮಾಂಡ್ ನಾಯಕರು ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದು ಒಂದು ಮಹತ್ವದ ವಿಚಾರ. ಜೊತೆಗೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಆ ಸಂದರ್ಭದಲ್ಲಿ ಏನಾದರೂ ಬದಲಾವಣೆ ಆಗಬೇಕು ಅನ್ನೋದು ಹೈಕಮಾಂಡ್ ನಾಯಕರು ಏನಾದರೂ ಮನಸ್ಸು ಮಾಡಿದಂಥ ಸಂದರ್ಭದಲ್ಲಿ ಮತ್ತೆ ದಲಿತ ನಾಯಕರಿಗೆ CM ಪಟ್ಟ ಕಟ್ಟಬೇಕು ಅನ್ನೋ ವಿಚಾರ ಮುನ್ನೆಲೆಗೆ ಬರುತ್ತಾ CM ಆಪ್ತರಿಂದ ಹೊಸ ದಾಳವನ್ನು ಉಳಿಸೋದಕ್ಕೆ ಯಶಸ್ವಿ ಆಗ್ತಾರೆ ಅನ್ನೋದು ಕಾದು ನೋಡಬೇಕಾಗಿರೋಂಥದ್ದು. ದರ್ಶಕ್. ಎಸ್, ಥ್ಯಾಂಕ್ ಯು ಸ್ವಾಮಿ ನಿಮ್ಮಲ್ಲ ಮಾಹಿತಿಗೆ.